ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಕಲಬುರಗಿಯ ಆಳಂದದಲ್ಲಿರುವಂತಹ ಲಾಡ್ಲೆ ಮಶಾಕ್ನಲ್ಲಿ ದರ್ಗಾದಲ್ಲಿ ಈಗ ಶಿವಪೂಜೆ ನೆರವೇರ್ತಾ ಇದೆ. ವೀರಭದ್ರ ಶಿವಾಚಾರ್ಯ ಅವರ ನೇತೃತ್ವದಲ್ಲಿ ಶಿವಪೂಜೆ ನೆರವೇರ್ತಾ ಇದೆ. ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಪೂಜೆ ಮುಕ್ತಾಯಗೊಂಡಿರುವ ಬಗ್ಗೆ ಈಗ ಈ ಕ್ಷಣದ ಅಪ್ಡೇಟ್ ಸಿಗ್ತಾ ಇದೆ. ಕಡಗಂಚಿ ಮಠದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಶಿವಪೂಜೆ ನೆರವೇರಿದೆ. ಪೂಜೆ ಮುಗಿಸಿ ಹೊರಬಂದ ಸ್ವಾಮೀಜಿ ಮತ್ತು ಮುಖಂಡರು 6 ಗಂಟೆಯವರೆಗೂ ಕೂಡ ಕಾಲಾವಕಾಶ ಇತ್ತು. 2 ಗಂಟೆಯಿಂದ 6 ಗಂಟೆಯವರೆಗೆ. ಡಿಪಾರ್ಟ್ಮೆಂಟ್ ಇಲ್ಲ ಸೈಡಿಗೆ ಬಂದ್ರೆ ಪರ್ಮಿಷನ್ ಹಾಕೊಂಡ್ಬಿಟ್ಟು ಮುಂದಿನ ಸರಿ ಒಂದು ನಾವು ಪರ್ಮಿಷನ್ ಹಾಕೇಬೇಕಿದ್ರು ಅರ್ಜಿ ಹಾಕ್ಬಿಟ್ಟು ಕೋರ್ಟಿಗೆ ಅವರಿಂದ ರಾಘವ ಚೈತನ್ಯ ಮೂರ್ತಿಗೆ ಪದ್ಧತಿಯ ಪ್ರಕಾರ ಧರ್ಮಾನುಸಾರವಾಗಿ ರುದ್ರಾಭಿಷೇಕ, ಶಿವಲಿಂಗಾರ್ಚನ, 108 ನಾಮಾವಳಿ, ಬಿಲ್ವಪತ್ರೆ, ಮಂಗಳಾರತಿ, ಪುಷ್ಪಾಂಜಲಿ ಅನೇಕ ಪೂಜೆಗಳನ್ನು ಮಾಡಿ ರಾಘವೇಂದ್ರ ಮಹಾಸ್ವಾಮಿಗಳಿಗೆ ಸಲ್ಲಿಸಲಾಗಿದೆ. ಮತ್ತೆ ಯಾರು ಹೇಳೋರು? 15 ಜನರಿಗೆ ಅವಕಾಶ ಇತ್ತು. 15 ಜನನು ಹೋಗಂತವ್ರ ಸಂಖ್ಯೆ ಆಗ್ಲಿಲ್ಲ. ಬರೀ 10 ಜನರು ಹೋಗಿ ಬರ್ಲಿಕ್ಕೆ ಸಾಧ್ಯ ಆಯ್ತು. ಈಗ ಅದಕ್ಕ ನಾವು ಅವ್ರಿಗೆ ಗೊತ್ತಿಲ್ಲ ಅದ್ರ ಮಾಹಿತಿ, ಯಾಕೆ 10 ಜನ ಆಯ್ತು ಅಂತ. 10 ಜನ ಯಾಕೆ ಆಯ್ತು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಸಾಕಷ್ಟು ಜನ ಭಕ್ತರ ಆಶಯ ಇರುತ್ತೆ, ಪೂಜೆ ಎಲ್ಲ ಇದು ಮಾಡ್ಬೇಕು ಅಂತ ಅದ್ರ ಬಗ್ಗೆ ಶಿವರಾತ್ರಿ ಬಗ್ಗೆ ಅಪೇಕ್ಷೆ ಎಲ್ಲ ಜನರದ್ದು ಬಹಳ ಐತೆ. ಅಡಿತಡಿಗಳು ಬಹಳ ಆಗ್ಯಾವ ಅಂತ ಹೇಳ್ಕೊಂಡು ಜನಸಂಖ್ಯೆ ಬಂದಿಲ್ಲ. ಅಡಿತಡಿಗಳನ್ನಪ್ಪ ಅಂದ್ರೆ ಎಷ್ಟು ಬೇಕು ಅಷ್ಟು ಮಂದಿ ಬರ್ತದೆ. ಅವ್ರು ಗೌರ್ಮೆಂಟ್ನವ್ರಾದ್ರೂ ಪರ್ಮಿಷನ್ ಕೊಟ್ರೆ 1 ಲಕ್ಷ ಮಂದಿ ಕೊಡ್ತೀವಿ. ಕೂಡಂಗಲ್ಲಂತಿಲ್ಲ, ಆದ್ರೆ ಅಡಿತಡಿ ಇದ್ದದಕ್ಕೆ ಬಿಟ್ಟಾರಷ್ಟೇ. ಲಾಸ್ಟ್ ಟೈಮ್ ಹೇಳಿದ್ರಿ ಇಲ್ಲಿ ಇನ್ನೊಂದು ಮುಂದಿನ ಇದು ಬರುವವರೆಗೂ ನಾವು ದೇವಸ್ಥಾನ ಕಟ್ಟಂತ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರಿ ನಾವು ಲಾಸ್ಟ್ ಟೈಮ್. ಅದು ಆಗಿಲ್ಲ. ಕ್ರಮೇಣ ಮುಂದೆ ಬರ್ತಾ ಬರ್ತಾ ಸಾಧಿಸ್ತದೆ. ಈಗ ನಾವು ಸಂಕಲ್ಪ ಮಾಡ್ತೇವೆ, ಅದು ಭಗವಂತ ಪೂರ್ತಿ ಮಾಡಬೇಕು, ಹಾಗೇ ಆಗ್ತತೆ, ಆಗಂಗಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕಲಬುರಗಿ ಪ್ರತಿನಿಧಿ ಓಂ ಪ್ರಕಾಶ್ ಮುನೋರ್ ಬೆಳಗಿಂದಲೂ ಕೂಡ ಲಾಡ್ಲೆ ಮಶಾಕ್ ದರ್ಗಾದ ಮುಂಭಾಗದಿಂದಲೇ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಈಗಲೂ ಕೂಡ ಮತ್ತೊಮ್ಮೆ ಅಲ್ಲಿಂದಲೇ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್ 2 ಗಂಟೆ ಕಾಲ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಿದ್ರು. ಈಗ ಪೂಜಾ ಮುಕ್ತಾಯಗೊಂಡಿದೆ. ಮಾಹಿತಿ ಕೊಡೋದಾದ್ರೆ ಓಂ ಪ್ರಕಾಶ್. ನಾಗೇಂದ್ರ ಬಾಬು, ಶಿವರಾತ್ರಿ ಅಂದು ಶಿವನ ನಾಮಸ್ಮರಣೆ, ಶಿವನ ಧ್ಯಾನವನ್ನ ಮಾಡೋದಕ್ಕೆ ಸಾಕಷ್ಟು ಜನ ಹಿಂದೂಗಳು ಮುಂದಾಗಿರುವಂತದ್ದು. ಅದರಂತೆ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ಏನು ರಾಘವ ಚೈತನ್ಯ ಶಿವಲಿಂಗಕ್ಕೆ ಇವತ್ತು ನ್ಯಾಯಾಲಯ ಕೋರ್ಟ್ ಅನುಮತಿ ನೀಡಿದ ಬೆನ್ನಲ್ಲೇ ಒಟ್ಟು 10 ಜನ ಹಿಂದೂಗಳು, ಕಡಗಂಚಿ ವೀರಭದ್ರ ಶಿವಾಚಾರ್ಯರ ನೇತೃತ್ವದಲ್ಲಿ ಒಟ್ಟು 10 ಜನ ಹಿಂದೂಗಳು ಏನು ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ ತೆರಳಿದ್ರು. ಸುಮಾರು 2 ಗಂಟೆಗಳ ಕಾಲ ಏನು ಪೂಜೆ ಸಲ್ಲಿಸಿ ಇದೀಗ ಪೂಜೆಯನ್ನ ಮುಗಿಸಿ ಎಲ್ಲ ಹಿಂದೂ ಮುಖಂಡರು ಮತ್ತೆ ಸ್ವಾಮೀಜಿಗಳು ಎಲ್ಲರೂ ಕೂಡ ಹೊರಗಡೆ ಬಂದಿರುವಂತದ್ದು. ಸುದೀರ್ಘವಾಗಿ ಏನು ಗಂಟೆಗಳ ಕಾಲ ನಡೆದಂತಹ ಈ ಒಂದು ಪೂಜೆಯಲ್ಲಿ ಅಂದ್ರೆ ರುದ್ರಾಭಿಷೇಕ, ಬಿಲ್ವಾರ್ಚನೆ ಸೇರಿದಂತೆ ನಾನಾ ಪೂಜೆಗಳನ್ನ ಮಾಡಿ ಶಿವಲಿಂಗಕ್ಕೆ ಪೂಜೆಯನ್ನ ಮಾಡಿರುವಂತದ್ದು. ಪೂಜೆಯನ್ನ ಮಾಡಿ ಸ್ವಾಮೀಜಿಗಳು ಮತ್ತೆ ಹಿಂದೂ ಮುಖಂಡರು ಕೂಡ ಬಂದಿರುವಂತದ್ದು. ಮುಂದೊಂದು ದಿನ ಏನು ಈ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗ ಏನಿದೆ, ಅಲ್ಲಿ ಶಿವಲಿಂಗ ಇರುವಂತಹ ಸ್ಥಳದಲ್ಲಿ ಕಟ್ಟಡ ನಿರ್ಮಾಣ ಆಗುವಂತ ಕೆಲಸ ಆಗುತ್ತೆ. ಜೊತೆಗೆ ದೇವಸ್ಥಾನ ಕೂಡ ನಿರ್ಮಾಣ ಮಾಡ್ತೇವೆ. ಇದು ಕಾನೂನು ಹೋರಾಟ ಮುಂದುವರಿಯುತ್ತೆ ಅನ್ನುವಂತ ಮಾತು ಕಡಗಂಚಿ ಶ್ರೀಗಳು ಕೂಡ ಹೇಳಿರುವಂತದ್ದು. ಮತ್ತೊಂದು ಕಡೆ ಹಿಂದೂ ಮುಖಂಡರು ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ಪ್ರತಿ ಬಾರಿ ಏನು ಈ ರೀತಿಯಾದಂತಹ ಕೋರ್ಟ್ನ ಪರ್ಮಿಷನ್ ತೆಗೆದುಕೊಂಡು ಹೋಗುವಂತಹ ಪರಿಸ್ಥಿತಿಯನ್ನ ಕಾಂಗ್ರೆಸ್ ಸರ್ಕಾರ ಜೊತೆಗೆ ಇಲ್ಲಿರುವಂತಹ ಜಿಲ್ಲಾಡಳಿತ ನಿರ್ಮಿಸಿರುವಂತದ್ದು. ಸರ್ವೇ ಸಾಮಾನ್ಯವಾಗಿ ಹಿಂದೂಗಳಿಗೆ ಅಂದ್ರೆ ಮುಸ್ಲಿಮರು ಯಾವ ರೀತಿಯಾಗಿ ದರ್ಗಾಕ್ಕೆ ಹೋಗಿ ಪೂಜೆ ಸಲ್ಲಿಸ್ತಾರೆ ಅದೇ ರೀತಿಯಾಗಿ ನಮ್ಗೆ ಅವಕಾಶ ಕೊಡಬೇಕಾಗಿತ್ತು. ಆದ್ರೆ ಅದೆಲ್ಲವೂ ಕೂಡ ಏನು ನಿರ್ಬಂಧ ಹೇರಿ ಒಂದ್ ರೀತಿಯಾದಂತಹ ಏನು ಕೋರ್ಟ್ ಮೊರೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿ ಇದೀಗ
ಕೋರ್ಟ್ ಮೂಲಕ ಹೋಗಿ ಪೂಜೆ ಸಲ್ಲಿಸುವಂತ ಒಂದು ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ರೆ ಮುಂದಿನ ದಿನಗಳಲ್ಲಿ ಇದು ಹಿಂದೂಗಳಿಗೆ ಸಿಕ್ಕಂತ ಅತಿ ದೊಡ್ಡ ಗೆಲುವಾಗಿರುವಂತದ್ದು. ಮುಂದೊಂದು ದಿನ ಅಲ್ಲಿ ದೇವಸ್ಥಾನ ನಿರ್ಮಾಣ ಮಾಡುವಂತ ಕೆಲಸ ಕೂಡ ಆಗುತ್ತೆ ಅನ್ನುವಂತ ವಿಶ್ವಾಸ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಹಾಗಾಗಿ ಪ್ರತಿ ವರ್ಷ ಕೂಡ ಅಂದ್ರೆ ಏನು ಶಿವರಾತ್ರಿ ಹಬ್ಬದಂದು ಈ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ಶಿವಲಿಂಗ ಪೂಜೆ ವಿಚಾರ ಏನು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಕೋರ್ಟ್ಗೆ ಹೋಗ್ತಾರೆ, ಕೋರ್ಟ್ ಇಂದ ಬಂದ ನಂತರ ಏನು ಪೂಜೆಗೆ ಅವಕಾಶ ಆಗುತ್ತೆ, ಅದರಂತೆ ಏನು ಪೂಜೆಯನ್ನ ಮಾಡಿ ಬರ್ತಾರೆ. ಈ ವರ್ಷವೂ ಕೂಡ ಅಂದ್ರೆ ಮಧ್ಯಾಹ್ನ 2 ರಿಂದ 6 ಗಂಟೆವರೆಗೂ ಕೂಡ ನ್ಯಾಯಾಲಯ ಪೂಜೆಗೆ ಅವಕಾಶವನ್ನು ನೀಡಿತ್ತು. ಅದರಂತೆ ಎಲ್ಲರೂ ಕೂಡ ಹೋಗಿ ಪೂಜೆಯನ್ನ ಸಲ್ಲಿಸಿ ಬಂದಿರುವಂತದ್ದು. ಆದ್ರೆ ಎಲ್ಲರ ಒಂದು ವಿಶ್ವಾಸ ಮತ್ತೆ ಬಹಳ ಜನರ ಬೇಡಿಕೆ ಆಗಿರುವಂತದ್ದು ಆ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗದ ಒಂದು ದೇವಸ್ಥಾನ ನಿರ್ಮಾಣ ಆಗುವಂತ ಕೆಲಸ ಆಗಬೇಕು ಅನ್ನುವಂಥದ್ದು ಬಹಳ ಬೇಡಿಕೆ ಆಗಿರುವಂತದ್ದು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಸಮರ ಕೂಡ ಮುಂದುವರಿಸುತ್ತೇವೆ ಅನ್ನುವಂತ ಮಾತು ಹಿಂದೂ ಮುಖಂಡರು ಮತ್ತೆ ಸ್ವಾಮೀಜಿಗಳು ಕೂಡ ಹೇಳ್ತಾ ಇರುವಂತದ್ದು. ಸ್ವಾಮೀಜಿಗಳು ಬಹಳ ಸ್ಪಷ್ಟವಾಗಿ ನುಡಿದಿರುವಂತದ್ದು ಅಂದ್ರೆ ಅಲ್ಲಿ ನಾವು ದೇವಸ್ಥಾನ ನಿರ್ಮಾಣ ಮಾಡಿ ಪೂಜೆಯನ್ನ ಮಾಡೇ ಮಾಡ್ತೇವೆ ಅನ್ನುವಂತ ಒಂದು ವಿಶ್ವಾಸ ಕೂಡ ವ್ಯಕ್ತಪಡಿಸಿರುವಂತದ್ದು. ಅದಕ್ಕೆ ತಕ್ಕಂತೆ ಹಿಂದೂಗಳು ಕೂಡ ಕಾನೂನು ಹೋರಾಟವನ್ನ ನಡೆಸ್ತೇವೆ, ಕಾನೂನು ಹೋರಾಟದ ಬಳಿಕ ಅಲ್ಲಿ ದೇವಸ್ಥಾನ ನಿರ್ಮಾಣ ಮಾಡ್ತೇವೆ ಅನ್ನುವಂತ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಓಂ ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ನಾಗೇಂದ್ರ ಬಾಬು. ಕಲಬುರಗಿ ಆಳಂದದಲ್ಲಿರುವಂತಹ ಲಾಡ್ಲೆ ಮಶಾಕ್ನಲ್ಲಿ ದರ್ಗಾದಲ್ಲಿ ಈಗ ಶಿವಪೂಜೆ ನೆರವೇರ್ತಾ ಇದೆ. ವೀರಭದ್ರ ಶಿವಾಚಾರ್ಯ ಅವರ ನೇತೃತ್ವದಲ್ಲಿ ಶಿವಪೂಜೆ ನೆರವೇರ್ತಾ ಇದೆ. ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಪೂಜೆ ಮುಕ್ತಾಯಗೊಂಡಿರುವ ಬಗ್ಗೆ ಈಗ ಈ ಕ್ಷಣದ ಅಪ್ಡೇಟ್ ಸಿಗ್ತಾ ಇದೆ. ಕಡಗಂಚಿ ಮಠದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಶಿವಪೂಜೆ ನೆರವೇರಿದೆ. ಪೂಜೆ ಮುಗಿಸಿ ಹೊರಬಂದ ಸ್ವಾಮೀಜಿ ಮತ್ತು ಮುಖಂಡರು 6 ಗಂಟೆಯವರೆಗೂ ಕೂಡ ಕಾಲಾವಕಾಶ ಇತ್ತು. 2 ಗಂಟೆಯಿಂದ 6 ಗಂಟೆಯವರೆಗೆ. ಡಿಪಾರ್ಟ್ಮೆಂಟ್ ಮುಂದಿನ ಸರಿ ಒಂದು ನಾವು ಪರ್ಮಿಷನ್ ಹಾಕೇಬೇಕಿದ್ರು, ಅರ್ಜಿ ಹಾಕಬೇಕು ಕೋರ್ಟಿಗೆ ಅವರಿಂದ ರಾಘವ ಚೈತನ್ಯ ಮೂರ್ತಿಗೆ ಪದ್ಧತಿಯ ಪ್ರಕಾರ ಧರ್ಮಾನುಸಾರವಾಗಿ ರುದ್ರಾಭಿಷೇಕ, ಶಿವಲಿಂಗಾರ್ಚನ, 108 ನಾಮಾವಳಿ, ಬಿಲ್ವಪತ್ರೆ, ಮಂಗಳಾರತಿ, ಪುಷ್ಪಾಂಜಲಿ, ಅನೇಕ ಪೂಜೆಗಳನ್ನು ಮಾಡಿ ರಾಘವೇಂದ್ರ ಮಹಾಸ್ವಾಮಿಗಳಿಗೆ ಸಲ್ಲಿಸಲಾಗಿದೆ. ಮತ್ತೆ ಯಾರು ಹೇಳೋರು? 15 ಜನರಿಗೆ ಅವಕಾಶ ಇತ್ತು. 15 ಜನನು ಹೋಗಂತವ್ರ ಸಂಖ್ಯೆ ಆಗ್ಲಿಲ್ಲ. ಬರೀ 10 ಜನರು ಹೋಗಿ ಬರ್ಲಿಕ್ಕೆ ಸಾಧ್ಯ ಆಯ್ತು. ಈಗ ಅದಕ್ಕ ನಾವು ಅವ್ರಿಗೆ ಗೊತ್ತಿಲ್ಲ ಅದ್ರ ಮಾಹಿತಿ, ಯಾಕ 10 ಜನ ಆಯ್ತು ಅಂತ. 10 ಜನ ಯಾಕಾಯ್ತು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಸಾಕಷ್ಟು ಜನ ಭಕ್ತರ ಆಶಯ ಇರುತ್ತೆ, ಪೂಜೆ ಎಲ್ಲ ಇದು ಮಾಡ್ಬೇಕು ಅಂತ ಹೇಳಿ ಅದ್ರ ಬಗ್ಗೆ ಶಿವರಾತ್ರಿ